ಮರಗಳ ಮಾರಣ ಹೋಮ ನಡೀತಾ ಇದೆ. ರಾತ್ರೋರಾತ್ರಿ 20ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಬಿದ್ದಿದೆ. ಕಮರ್ಷಿಯಲ್ ಕಟ್ಟಡಕ್ಕೆ ಮರ ಅಡ್ಡಿ ಅಂತ ಕಟ್ ಮಾಡಿದ್ದಾರೆ ಮರಗಳನ್ನು. ಬೆಂಗಳೂರಿನ ಜೆಪಿ ನಗರದ 2ನೇ ಹಂತದಲ್ಲಿ ನಡೆದಿರೋ ಘಟನೆ ಇದು. ಮರ ಕಡಿದು ರಾತ್ರೋರಾತ್ರಿ 2 ಟೆಂಪೋದಲ್ಲಿ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ರಸ್ತೆಯುದ್ದಕ್ಕೂ ನೆಲಕ್ಕುರುಳಿದಾವೆ ಸಾಲು ಸಾಲು ಮರಗಳು. ಕೆಎ 51A 9070, ಕೆಎ 18, ಕೆಎ 6354 ಈ ನಂಬರ್ನ ಟೆಂಪೋದಲ್ಲಿ ಮರಗಳು ಶಿಫ್ಟ್ ಆಗಿದ್ದಾವೆ. ಮರ ಕಡಿದವರ ವಿರುದ್ಧ ಕ್ರಮಕ್ಕೆ ಈಗ ಈಶ್ವರ್ ಖಂಡ್ರೆಗೆ ಒತ್ತಾಯ ಮಾಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ರಾತ್ರೋರಾತ್ರಿ 20ಕ್ಕೂ ಹೆಚ್ಚು ಮರಗಳನ್ನ ಕಡಿದು ಈ ರೀತಿಯ ಟೆಂಪೋದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ಟೆಂಪೋದಲ್ಲಿ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಮರಗಳು ಸಹ ಬಿದ್ದಿದ್ದಾವೆ. ಗಾಡಿ ನಂಬರ್ ಅನ್ನ ಸಹ ನೋಡ್ತಾ ಇದ್ದೀರಾ, ಕೆಎ 51 ಹಾಗೆ ಕೆಎ 18 ರಿಜಿಸ್ಟ್ರೇಷನ್ ಇರುವಂತಹ ಟೆಂಪೋಗಳು. ಮರ ಕಡಿತಾ ಇದ್ದಂತೆ ಆ ಮರಗಳನ್ನ ಸಹ ಶಿಫ್ಟ್ ಮಾಡಲಾಗಿದೆ ಬೇರೆ ಕಡೆಗೆ. ಕಮರ್ಷಿಯಲ್ ಕಟ್ಟಡಕ್ಕೆ ಮರ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿ ಮರ ಕಡಿದಿದ್ದಾರಂತೆ. ಜೆಪಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಸ್ವಚ್ಛವಾದಂತಹ ಗಾಳಿ ಸಿಗ್ತಾ ಇಲ್ಲ. ಇದ್ರ ನಡುವೆ ಇರೋ ಮರಗಳನ್ನ ಸಹ ಕಡಿತಿದ್ದಾರೆ. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಮತಾ, ಬೆಂಗಳೂರಲ್ಲಿ ಉತ್ತಮವಾದಂತಹ ಗಾಳಿ ಸಿಗ್ತಾ ಇಲ್ಲ, ಮರಗಳ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಈಗಿರೋ ಮರಗಳನ್ನು ಈ ರೀತಿಯ ಕಿಡಿಗೇಡಿಗಳು ಕಡಿತಾ ಇದ್ದಾರೆ. ಯಾರು ಕಡಿದಿದ್ದಂತೆ? ಅರಣ್ಯ ಇಲಾಖೆ ಏನಾದರೂ ಆಕ್ಷನ್ ತಗೊಂಡಿದೆಯಾ? ಪ್ರಗತಿ, ಮರಗಳನ್ನ ಉಳಿಸಬೇಕು, ಬೆಳೆಸಬೇಕು, ಮತ್ತೆ ಮರಗಳನ್ನ ಎಲ್ಲಿ ಕಟ್ ಮಾಡ್ತೀವಿ ಅಂದ್ರೆ ಬೀಳುವಂತಹ ಮರಗಳನ್ನ ಕಟ್ ಮಾಡಿದಂತಹ ಜಾಗದಲ್ಲಿ ಒಂದು ಗಿಡವನ್ನ ಬೆಳೆಸಬೇಕು ಅಂತ ಹೇಳಿ ಬಿಬಿಎಂಪಿ ಹೇಳುತ್ತೆ. ಆದ್ರೆ ಸದ್ದಿಲ್ಲದೆ ರಾತ್ರೋರಾತ್ರಿ ಮರಗಳನ್ನ ಕಡಿಯುವಂತಹ ಪ್ರಕರಣಗಳು ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಇದು ಜೆಪಿ ನಗರದ 2ನೇ ಹಂತದಲ್ಲಿರುವಂತಹ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆಲ್ಲ ಮೊನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ. ಸುಮಾರು 20ಕ್ಕೂ ಹೆಚ್ಚು ಮರಗಳನ್ನ ಇಲ್ಲಿ ಕಟ್ ಮಾಡಲಾಗಿದೆ. ನಾವು ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಈ ಜೆಪಿ ನಗರದ ಮುಖ್ಯ ರಸ್ತೆಯಲ್ಲಿ ಸಾಲಾಗಿ ಮರಗಳಿದಾವೆ. ಸುಮಾರು ಹಳೆಯ ಮರಗಳು, ಸುಮಾರು ವರ್ಷ ಹಳೆಯ ಮರಗಳು ಇವು. ಆದರೆ ಇಲ್ಲಿರುವಂತಹ ಸ್ಥಳೀಯರು ಹೇಳುವಂತಹ ಪ್ರಕಾರ ಇದು ಯಾವುದೇ ಕಾರಣಕ್ಕೂ ಕೂಡ ಬೀಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಕೊಂಬೆಗಳು ರಸ್ತೆಗೆ ಏನೋ ತಾಕೊಂಡಿತ್ತೆ ಏನೋ, ಹಾಗಾಗಿ ವಾಹನಗಳಿಗೆ ಅಡಚಣೆ ಆಗಿತ್ತ ಏನೋ, ಆದರೆ ಇದು ಬೀಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಇದನ್ನ ಕಟ್ ಮಾಡಬೇಕಾಗಿತ್ತ ಅನ್ನುವಂತಹ ಪ್ರಶ್ನೆ ಸ್ಥಳೀಯರದ್ದು, ಜೊತೆಗೆ ಆರೋಪ ಕೂಡ. ಯಾಕಂತಂದ್ರೆ ಪಕ್ಕದಲ್ಲಿ ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನ ಕಟ್ಟೋದಕ್ಕೆ ಈ ಮರಗಳು ಅಡ್ಡಿ ಆಗತ್ತೆ ಅನ್ನುವಂತಹ ಕಾರಣಕ್ಕೆ, ಇನ್ನೊಂದು ಮನೆಗಳನ್ನ ಕಟ್ಟುವಂತಹ ಕಾರಣಕ್ಕೆ ಈ ಮರಗಳಿಂದ ತೊಂದರೆ ಆಗ್ತಿತ್ತು. ಹಾಗಾಗಿ ಮರಗಳನ್ನ ರಾತ್ರೋರಾತ್ರಿ ಕಟ್ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಆದರೆ ಇದ್ರ ಬಗ್ಗೆ ನಾವು ಕೂಡ ಬಿಬಿಎಂಪಿಯ ಅಧಿಕಾರಿಗಳಿಗೆ, ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂಥದ್ದು, ಇದು ಸ್ಥಳೀಯ ಶಾಸಕರು ಈ ಕೊಂಬೆ ಏನಿದೆ, ಮರದ ಕೊಂಬೆಗಳು ಎಲ್ಲವೂ ಕೂಡ ಅಡ್ಡ ಬರ್ತಾ ಇತ್ತು ವಾಹನಗಳಿಗೆ, ಹಾಗಾಗಿ ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ ಈ ಮರಗಳ ಕೊಂಬೆಗಳನ್ನ ಕಟ್ ಮಾಡಬೇಕು ಅಂತ ಹೇಳಿ ಅವರ ಸೂಚನೆ ಇತ್ತು. ಈ ಹಿನ್ನೆಲೆಯಲ್ಲಿ ನಾವು ಮರದ ಕೊಂಬೆಯನ್ನ ಕಟ್ ಮಾಡಿದೀವಿ ಅನ್ನುವಂಥದ್ದು ಏನು ಬಿಬಿಎಂಪಿಯ ಅಧಿಕಾರಿಗಳ ಮಾಹಿತಿ. ಯಾಕಂತಂದ್ರೆ ಇಲ್ಲಿ ಈ ಜೆಪಿ ನಗರ ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತಾ ಇರ್ತವೆ. ಈ ಬೃಹತ್ ಗಾತ್ರದ ಮರಗಳಿಂದ ಕೊಂಬೆಗಳು ರಸ್ತೆಗೆ ಬಂದಿತ್ತು. ಹಾಗಾಗಿ ಓಡಾಡುವಂತಹ ಸಂದರ್ಭದಲ್ಲಿ ಕೊಂಬೆಗಳೇನಾದರೂ ಬಿದ್ದರೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಕೊಂಬೆಯನ್ನು ಕಟ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನು ಸದ್ಯಕ್ಕೆ ಇಲ್ಲಿ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಪ್ರಗತಿ ಸರ್, ಈಗ ಮರಗಳನ್ನ ಕಟ್ ಮಾಡಿರುವಂಥದ್ದು ಯಾವಾಗ ಅಂತ? ಮೇಡಮ್, ಮೊನ್ನೆ ನೈಟ್ ಕಟ್ ಮಾಡಿದ್ದಾರೆ ಮೇಡಮ್. ಮೊನ್ನೆ ನೈಟ್ ಕಟ್ ಮಾಡಿದ್ದಾರೆ. ರಾತ್ರಿ ಒಂದು 12 ಗಂಟೆ ಸುಮಾರಿಗೆ 12:30, 1 ಗಂಟೆಯಲ್ಲಿ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಬೆಳಿಗ್ಗೆ ಬಂದು ನೋಡಿದಾಗ ಮರಗಳು ಕಟ್ ಮಾಡಿದ್ದಾರೆ, ಕೊಂಬೆಗಳೆಲ್ಲ ಕಟ್ ಮಾಡಿದ್ದಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ ರೀಸನ್ನು. ಬಟ್ ಯಾರು ಕಟ್ ಮಾಡಿದ್ರು ಅಂತಲೂ ಗೊತ್ತಿಲ್ಲ ನಮಗೆ. ನಾವು ಬಂದು ನೋಡಿದಾಗ ಈ ಥರ ಮರಗಳಲ್ಲಿ ಕಟ್ಟಾಗಿದೆ. ಅದು ಯಾತಕ್ಕೆ ಕಟ್ ಮಾಡಿದರೆ, ಏನು ಕಟ್ ಮಾಡಿದರೆ ಅಂದರೆ ಕಟ್ ಮಾಡಿರೋರನ್ನೇ ಕೇಳಬೇಕು. ಇಲ್ಲಿ ಯಾರು ಅಧಿಕಾರಿಗಳು ಅದಕ್ಕೆ ಒಂದು ಅನುಮತಿ ಕೊಟ್ಟಿದ್ದಾರೆ, ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಏನು ಅಂತ. ಮೇಡಮ್, ಮರಗಳಿಂದ ಯಾರಿಗೂ ತೊಂದರೆ ಏನು ಆಗಿಲ್ಲ ಮೇಡಮ್. ಬಟ್ ಏನಂದರೆ ಈಗ ರೋಡ್ ಸೈಡ್ ಇರೋಕ್ಕಂಥ ಮರಗಳು ಏನಾರು ಬಸ್ ಮೇಲೆ ಇಲ್ಲ ಗಾಡಿಗೆ ಅಲ್ಲಿ ಟಚ್ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಏನಾರು ಕಟ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಏನಕ್ಕೆ ಕಟ್ ಮಾಡಿದ್ದಾರೆ ಅಂತ ಅವ್ರನ್ನ ಕೇಳಬೇಕು. ಇಲ್ಲ, ಬೀಳೋಂಥ ಮರಗಳು ಯಾವೂ ಇರಲಿಲ್ಲ ಮೇಡಮ್. ಬೀಳೋಂಥ ಮರಗಳು ಯಾವೂ ಇರಲಿಲ್ಲ. ಅಲ್ಲೊಂದು ಮರ ಮಾತ್ರ ಒಂದು ಅರ್ಧ ಹೋಗಿತ್ತು, ಅದನ್ನು ಬೇರೆ ಮಧ್ಯದಲ್ಲಿ ಕಟ್ ಮಾಡಿ ಉಳಿಸಿದ್ದಾರೆ, ಕೆಳಗಡೆ ಉಳಿಸಿದ್ದಾರೆ.
ಅದು ಮೋಸ್ಟ್ಲಿ ಬೀಳುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಒಂದು ಅರ್ಧ ಹೋಗ್ಬಿಟ್ಟಿತ್ತು ಮಳ ಹಾಳಾಗಿ. ಬುಡದಿಂದನೇ ಕಟ್ ಅದನ್ನು ಬುಡಕ್ಕೆ ಕಟ್ ಮಾಡಿದ್ದಾರೆ. ಅದು ಅರ್ಧ ಮರ ಹೋಗ್ಬಿಟ್ಟಿತ್ತು, ಅದು ಗಾಳಿ ಬೀಸಿದಾಗ ಬಿದ್ದೋಗುತ್ತೆ ಜನಗಳ ಮೇಲೆ ಅಂತ ಒಂದು ಇದಿತ್ತು, ಅದನ್ನು ಬುಡಕ್ಕೆ ಕಟ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಮರಗಳನ್ನೆಲ್ಲ ಮೇಲ್ಗಡೆ ಕೊಂಬೆ ಕಟ್ ಮಾಡಿದ್ದಾರೆ. ಅಂಗಡಿಯವರಿಗೆ ಏನಾದರೂ ತೊಂದರೆ ಆಗ್ತಿತ್ತು ಇದರಿಂದ? ಅಂಗಡಿಯವರಿಗೆ ತೊಂದರೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಈಗ ಅವರೇ ಒಂದು ನಮ್ಮ ಅಂಗಡಿಗಳು ಬೋರ್ಡ್ಗಳು ಕಾಣಲ್ಲ, ಇಲ್ಲ ಇದು ಕಾಣಲ್ಲ ಅಂತ ಏನಾರ ಒಂದು ಅನುಮತಿ ಕೊಟ್ಟು ಅದ್ರ ಮೇಲೆ ಕಟ್ ಮಾಡಿಸಿರ್ಬೋದು, ಹೇಳೋಕ್ಕಾಗಲ್ಲ. ಈ ರೀತಿ ಮರಗಳನ್ನ ಕಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಯಾಕಂತಂದ್ರೆ ಮೇಡಮ್ ಮರಗಳು ಇರಬೇಕು ಮೇಡಮ್, ಮರಗಳು ಇರಬೇಕು. ಪ್ರಕೃತಿ ನೇಮ, ಮರಗಳು ಇದ್ರೇ ಗಾಳಿ, ಬೆಳಕು, ವಾತಾವರಣ, ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಈ ಮರಗಳು ಬೆಳೆಸಬೇಕು ಅಂದರೆ 30 ವರ್ಷ 40 ವರ್ಷ ಬೇಕು. ಇವೆಲ್ಲ 30 ವರ್ಷ 40 ವರ್ಷ ಹಳೆ ಮರಗಳು, ಇವತ್ತು ಬೆಳೆಸಿರೋದಲ್ಲ. ಇವತ್ತೊಂದು ಗಿಡ ಹಾಕಿದ್ರೆ ಒಂದು 30 ವರ್ಷ 40 ವರ್ಷ ಬೇಕು ದೊಡ್ಡದಾಗಿ ಮರ ಬೆಳೆಯೋದಕ್ಕೆ. ಮರಗಳಿದ್ರೇ ಪ್ರಕೃತಿ ಚೆನ್ನಾಗಿರುತ್ತೆ. ಮುಂದೆ ಉಸಿರಾಟಕ್ಕೆ ಗಾಳಿ, ಬೆಳಕು ಬೇಕೇ ಬೇಕು. ಮುಂದಿನ ಮಕ್ಕಳು ಭವಿಷ್ಯಕ್ಕೂ ಬೇಕು. ಯಾಕೆಂತಂದ್ರೆ ಈಗ ಡೆಲ್ಲಿಲೆಲ್ಲ ಉಸಿರಾಟಕ್ಕೆ ಗಾಳಿ ತೊಂದರೆ ಆಗಿ ಅಲ್ಲೆಲ್ಲ ಆರೋಗ್ಯ ಸಮಸ್ಯೆಯಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಮರ ಗಿಡಗಳು ಇರಲೇಬೇಕು, ಇದ್ರೇ ಅದು ಒಂದು ಪ್ರಕೃತಿ ನೇಮ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮರಗಳು ಯಾರು ಕಟ್ ಮಾಡೋಕ್ಕೆ ಹೋಗಬೇಡಿ, ಬೆಳೆಸಿ ಒಂದು ಪರಿಸರ ಉಳಿಸಿ ಅಂತ ನಾನು ಕೇಳ್ಕೊಂತೀನಿ ಕರ್ನಾಟಕದ ಜನತೆಗೆ ಎಲ್ಲರಿಗೂ. ಪ್ರಗತಿ, ಇದು ಸ್ಥಳೀಯರ ಮಾತು. ಯಾಕಂತಂದ್ರೆ ಇಲ್ಲಿರುವಂತಹ ಸಾಲು ಏನು ಮರಗಳಿದ್ವು, ಈ ರಸ್ತೆ ಪೂರ್ತಿ ಮರಗಳು, ದೊಡ್ಡ ದೊಡ್ಡ ಗಾತ್ರದ ಮರಗಳು, ಅವನ್ನ ಇವಾಗ ಕಟ್ ಮಾಡಿರುವಂತದ್ದು. ಹಾಗಾಗಿ ಸ್ಥಳೀಯರಿಗೆ ಇದು ತುಂಬಾ ಬೇಸರ ಆಗಿದೆ. ಹಾಗಾಗಿ ಏನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ತಲುಪೋವರೆಗೂ ಕೂಡ ಇದನ್ನ ಆಕ್ಸಿಡೆಂಟ್ ಟ್ಯಾಗ್ ಕೂಡ ಮಾಡಿದ್ದಾರೆ. ಇದಕ್ಕೆ ಯಾರ ಅನುಮತಿಯನ್ನ ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರು ಈಗಾಗಲೇ ಏನು ಇದನ್ನ ಟ್ಯಾಗ್ ಕೂಡ ಮಾಡಿರುವಂತದ್ದು. ಹಾಗಾಗಿ ಸ್ಥಳೀಯರು ಇದ್ರ ಬಗ್ಗೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮಮತಾ, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.